ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಸೆಕೆಂಡ್ನಲ್ಲಿ ಮೇನ್ ಎಕ್ಸಾಮ್ನಲ್ಲಿ ಏನೇನು ಥಿಯರಿ ಕ್ವಶನ್ನ ಕೇಳ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಿಷ್ಟು ಕ್ವಶನ್ ಓದ್ಕೊಂಡ್ರೆ ಟೋಟಲಾಗಿ ಒಂದು 8 ಕ್ವಶನ್ಸ್ ಇದೆ. ಇವಿಷ್ಟು ಕ್ವಶನ್ಗೆ ನೀವು ಆನ್ಸರ್ನ ಕಲ್ತ್ಕೊಂಡ್ರೆ ಈಸಿಯಾಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಸೊ ಇನ್ಕಮ್ ಟ್ಯಾಕ್ಸ್ನಲ್ಲಿ ನಿಮಗೆ ಬೇರೆ ಸಬ್ಜೆಕ್ಟ್ ಥರ ಅಲ್ಲ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಥಿಯರಿ ಪಾಯಿಂಟ್ಸ್ ಬರೆದ್ರೆ ಆ್ಯಸ್ ಇಟ್ ಈಸ್ ನಿಮಗೆ IT ಪ್ರಾವಿಷನ್ಸ್ ಪ್ರಕಾರ ಏನು ಆನ್ಸರ್ ಇರುತ್ತೋ ಆ ಆನ್ಸರ್ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ 10 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್, ವಾಟ್ ಈಸ್ ಸೆಕ್ಯೂರಿಟೀಸ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ವಿತ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್. ಸೆಕ್ಯೂರಿಟೀಸ್ ಅಂದರೆ ಏನು, ಹಾಗೆಯೇ ಸೆಕ್ಯೂರಿಟೀಸಲ್ಲಿ ಯಾವ್ಯಾವ ಥರ ಟೈಪ್ಸ್ ಇದೆ, ಅದಕ್ಕಿರುವಂಥ IT ಪ್ರಾವಿಷನ್ಸ್ ಏನು. ದೆನ್ ಎಕ್ಸ್ಪ್ಲೈನ್ ದ IT ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ನೋಡಿ, ಈ ಕ್ವಶನ್ ಅಂತೂ ಕನ್ಫರ್ಮ್ ಆಗಿ 100% ಡ್ಯಾಮ್ ಶೂರ್ ಕೇಳ್ತಾರೆ. ಜಸ್ಟ್ 2 ಟೇಬಲ್ ಬರೆದ್ರಾಯಿತು. ಸೆಟ್ ಆಫಿಗೆ ಒಂದು ಟೇಬಲ್ ಇದೆ, ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ಗೆ ಒಂದು ಟೇಬಲ್ ಇದೆ. ನೀವು ಇದನ್ನು ಚಾಟ್ GPT ಆನ್ಸರನ್ನು ಪಡ್ಕೊಳ್ಬೋದು. ಸೆಟ್ ಆಫ್ ಅಂತಂದರೆ ಯಾವ ಇನ್ಕಮಲ್ಲಿ ಯಾವ ಇನ್ಕಮನ್ನು ಕಳೀಲಿಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅವಾಗ ಏನು ಮಾಡ್ಬೋದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ಲೆಸ್ ಮಾಡ್ಬೋದು. ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಪ್ರಾಫಿಟು ಲಾಸ್ ಇದ್ದರೆ ಯಾವ ಲಾಸನ್ನು ಯಾವುದರಲ್ಲಿ ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ, ಕಳೀಲಿಕ್ಕೆ ಸಾಧ್ಯ ಅನ್ನೋದು ಈ ಕ್ವಶನ್. ಸೆಕ್ಯೂರಿಟೀಸ್ ಅಂದರೆ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಅಂದರೆ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್, ಅದರಲ್ಲಿ ಯಾವ್ಯಾವ ಥರ ಬರುತ್ತೆ ಅನ್ನೋದನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. ದೆನ್ ಅದರ್ ಸೋರ್ಸಿಗೆ ಬರುವಂಥ 25 ಇನ್ಕಮ್ ಬರೀರಿ ಏನು ಕೊಡ್ತಾರೆ. ವೆರಿ ಈಸಿ ಕ್ವಶನ್ನಲ್ಲೇ ನಿಮಗೆ ಮೇನ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ನಲ್ಲೇ ಇನ್ಕಮ್ ಫ್ರಮ್ ಅದರ್ ಸೋರ್ಸಿನ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಅಲ್ಲಿರೋ ಎಂಟ್ರಿಯನ್ನೇ ಅಮೌಂಟ್ ತೆಗೆದು ನೀವು ಬರೆದ್ರೂ ಆಗುತ್ತೆ. ಬಟ್ ಅದು 25 ಎಂಟ್ರಿ ಇರಲ್ಲ, ನೀವು ಹಾಗಾಗಿ ಕೆಲವೊಂದನ್ನು ಕಲಿಬೇಕಾಗುತ್ತೆ. 25 ಇನ್ಕಮನ್ನು ಕಲಿತ್ರಾಯ್ತು. ಈಸಿ ಇದೆ. ರಾಯಲ್ಟಿ, ಡಿವಿಡೆಂಡ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ FD, ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ನಿಮಗೆ ಚಾಟ್ GPT ಎಷ್ಟು ಬೇಕಾದರೂ ಆನ್ಸರ್ ಸಿಗುತ್ತೆ. ಸೊ ಈ 3 ಕ್ವಶನನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. 5 ಮಾರ್ಕ್ಸಿಗೆ ಏನೇನು ಕೇಳ್ತಾರೆ ಅಂತಂದರೆ, ರೇಟ್ ಇನ್ ಔಟ್ ಆನ್ ಆನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ, ವಾಟ್ ಡು ಯು ಮೀನ್ ಬೈ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್, ರೇಟ್ ಇನ್ ಔಟ್ ಆನ್ ಅನ್ರಿಯಲೈಸ್ ರೆಂಟ್, ವೇಕೆನ್ಸಿ ಪೀರಿಯಡ್, ಅಥವಾ ರೈಟ್ ಇನ್ ಔಟ್ ಆನ್ ಆನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಅಂತ 5 ಬೇಕಾದರೂ ಕೊಡ್ಬೋದು, 3 ಮಾರ್ಕ್ಸಿಗೆ ಬೇಕಾದರೂ ಕೊಡ್ಬೋದು. ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್. ಸೊ ಇವಿಷ್ಟು ಕ್ವಶನನ್ನು 5 or 3 ಮಾರ್ಕ್ಸಿಗೆ ಕೇಳ್ಬೋದು. ನೀವು IT ಟು ದ ಪಾಯಿಂಟ್ ಬರೀಬೇಕು. ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಎಲ್ಲ ಏನೂ ಬರೀಲಿಕ್ಕಿಲ್ಲ. ಮೇನ್ ಆನ್ಸರ್ ಏನಿರುತ್ತೋ ಆ ಆನ್ಸರನ್ನು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಸೊ ಇನ್ಕಮ್ ಟ್ಯಾಕ್ಸ್ನಲ್ಲಿ ನೀವು ಥಿಯರಿ ಓದ್ಕೊಳ್ಳೇಬೇಕಾಗತ್ತೆ. ಏನಕ್ಕೆಂದರೆ ಕೆಲವೊಂದು ಸತಿ ಪ್ರಾಬ್ಲಮ್ ತುಂಬ ಕಷ್ಟ ಇರುತ್ತೆ. ಸೊ ಹಾಗಾಗಿ ಥಿಯರಿ ಓದ್ಕೊಳ್ಬೇಕಾಗತ್ತೆ. ಈ 8 ಕ್ವಶನನ್ನು ಓದ್ಕೊಂಡ್ರೆ, ಸೊ 4, 3, 7 ಕ್ವಶನನ್ನು ಓದ್ಕೊಂಡ್ರೆ ಈಸಿಯಾಗಿ ಎಕ್ಸಾಮ್ನಲ್ಲಿ ನೀವು ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.